ನ್ಯೂಸ್18 ಕನ್ನಡದ ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಚಂದ್ರಕಾಂತ್ ಸುಗಂಧಿ. ಬೆಳಗಾವಿಯಲ್ಲಿ ಕಳೆದ 2 ದಿನಗಳಿಂದ ನಡೆದಂತಹ ಒಂದು ದಾಳಿ ಈಗ ಅನೇಕ ಆರೋಪ ಮತ್ತು ಪ್ರತ್ಯಾರೋಪ ಮತ್ತು ಕುತೂಹಲಕ್ಕೆ ಕಾರಣವಾಗಿರ್ತಕ್ಕಂಥದ್ದು. ಇದಕ್ಕೆ ಪ್ರಮುಖ ಕಾರಣ ಏನು ಅಂತಂದ್ರೆ ಜಾರಕಿಹೊಳಿ ಕುಟುಂಬದ ಸಂಬಂಧಿ ಅನ್ನೋ ಕಾರಣಕ್ಕಾಗಿ ಈ ಒಂದು ಚರ್ಚೆ ನಡೀತಾ ಇದೆ. ಪ್ರಮುಖವಾಗಿ 2 ದಿನಗಳ ಹಿಂದೆ ಬೆಳಗಾವಿಯ ದೂರದರ್ಶನ ನಗರದಲ್ಲಿರುವ ವೈ ಮಂಜುನಾಥ್ ಮನೆ ಮೇಲೆ ದಾಳಿಯನ್ನು ಮಾಡಲಾಗಿತ್ತು. ವೈ ಮಂಜುನಾಥ್ ಬೆಳಗಾವಿಯ ಅಬಕಾರಿ ಇಲಾಖೆಯ ಹೆಚ್ಚುವರಿ ಆಯುಕ್ತರಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. 2 ದಿನಗಳಿಂದ ಇಡಿ ಅಧಿಕಾರಿಗಳು ವೈ ಮಂಜುನಾಥ್ ಸೇರಿದ ಮನೆ ಸೇರಿದಂತೆ 14 ಕಡೆಗಳಲ್ಲಿ ಒಂದು ದಾಳಿಯನ್ನ ಮಾಡಿ ಪರಿಶೀಲನೆಯನ್ನ ನಡೆಸಿದ್ರು. ಈಗ ಆ ಪರಿಶೀಲನೆ ವೇಳೆಲ್ಲ ಏನೆಲ್ಲ ಸಿಕ್ಕಿದೆ ಅನ್ನೋ ಬಗ್ಗೆ ಒಂದು ಸುದ್ದಿ ಮಾಧ್ಯಮ ಒಂದು ಪ್ರಕಟಣೆಯನ್ನು ಕೂಡ ಹೊರಡಿಸಿದ್ದಾರೆ. ಸುಮಾರು 13.3 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಪತ್ತೆಯಾಗಿದೆ. ಇದರಲ್ಲಿ ಪ್ರಮುಖವಾಗಿ 7 ಕೋಟಿ ಮೌಲ್ಯದ ಚಿನ್ನಾಭರಣ ಆದರೆ 5 ಕೋಟಿ ರೂಪಾಯಿ ನಗದು ಹಾಗೇನೆ 3.3 ಲಕ್ಷ ಮೌಲ್ಯದ ವಿದೇಶಿ ಕರೆನ್ಸಿಗಳು ಸಿಕ್ಕಿದೆ ಅಂತಕ್ಕಂಥದ್ದು ಇಡಿ ಈಗ ಸ್ಪಷ್ಟನೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಇಡಿ ಮಾಧ್ಯಮಗೋಷ್ಠಿಯ ಮೂಲಕ ಇದೆಲ್ಲವನ್ನು ಮಾಹಿತಿಯನ್ನ ಹೊರಬಿಟ್ಟಿದೆ. ಈ ಬಗ್ಗೆ ಸಚಿವ ಸತೀಶ್ ಜಾರಕಿಹೊಳಿ ಕೂಡ ಅನುಮಾನ ವ್ಯಕ್ತಪಡಿಸಿದ್ದಾರೆ. ಯಾಕಂದ್ರೆ ಭ್ರಷ್ಟಾಚಾರ ತನಿಖೆಯನ್ನ ಮಾಡುವ ಅಧಿಕಾರ ಇರುವುದು ರಾಜ್ಯದ ಲೋಕಾಯುಕ್ತರಿಗೆ. ಆದರೆ ಇಡಿ ಎಂಟ್ರಿ ಆಗಿರೋ ಬಗ್ಗೆ ಸಾಕಷ್ಟು ಅನುಮಾನ ಇದೆ. ತನಿಖೆ ಯಾವ ದಿಕ್ಕಿನಲ್ಲಿ ನಡೆಯಲಿದೆ, ಬಳಿಕ ಇದು ರಾಜಕೀಯ ಪ್ರೇರಿತನವ ಇಲ್ವಾ ಅಂತ ಹೇಳಕ್ಕೆ ಸಾಧ್ಯ, ಈಗಲೇ ಏನು ಹೇಳಕ್ಕೆ ಸಾಧ್ಯ ಇಲ್ಲ. ಆದರೆ ರಾಜ್ಯದ ಇತಿಹಾಸದಲ್ಲಿನೇ ಇದು ಮೊದಲ ಬಾರಿಗೆ ರಾಜ್ಯ ಸರ್ಕಾರಿ ನೌಕರರ ಮೇಲೆ ಇಡಿ ದಾಳಿಯಾಗಿದ್ದು ಇದು ನಮಗೆ ಅನುಮಾನ ಮೂಡಿಸಿದೆ ಅಂತಕ್ಕಂಥ ನಿಟ್ಟಿನಲ್ಲಿ ಕೂಡ ಅವರು ಇವತ್ತು ಬೆಳಗಾವಿಯಲ್ಲಿ ಮಾತನಾಡಿದ್ದಾರೆ. ಒಟ್ಟಾರೆ ಬೆಳಗಾವಿಯಲ್ಲಿ ನಡೆದಂತಹ ಒಂದು ಇಡಿ ದಾಳಿ ಈಗ ಸಾಕಷ್ಟು ಚರ್ಚೆಗಳಿಗೆ ಕಾರಣವಾಗ್ತಿದೆ. ವೈ ಮಂಜುನಾಥ್ ಮೂಲತಃ ಬಳ್ಳಾರಿ ಜಿಲ್ಲೆಯವರಾಗಿದ್ದು ಕಳೆದ 15 ವರ್ಷಗಳಿಂದ ಕೂಡ ಬೆಳಗಾವಿಯ ಅಬಕಾರಿ ಇಲಾಖೆ ಅಲ್ಲಿ ವಿವಿಧ ಹುದ್ದೆಗಳಲ್ಲಿ ಕೆಲಸವನ್ನು ಮಾಡ್ತಿದ್ದಾರೆ. ಇವರು ಸತೀಶ್ ಜಾರಕಿಹೊಳಿ ಮತ್ತು ರಮೇಶ್ ಜಾರಕಿಹೊಳಿ, ಬಾಲಚಂದ್ರ ಜಾರಕಿಹೊಳಿಗೆ ಅಳಿಯನಾಗಬೇಕು, ಭಾವಮೈದ ಆಗಬೇಕು. ಹೀಗಾಗಿ ಬೆಳಗಾವಿಯಲ್ಲಿ ಅನೇಕ ವರ್ಷಗಳಿಂದ ಕೂಡ ಇವರು ಕೆಲಸವನ್ನ ಮಾಡ್ತಿದ್ರು, ಸರ್ಕಾರಿ ಅಧಿಕಾರಿಯಾಗಿದ್ರು. ಈಗ ಇಡಿ ದಾಳಿ ಸಾಕಷ್ಟು ಚರ್ಚೆಗಳಿಗೆ ಕಾರಣ ಏನು ಅಂತಂದ್ರೆ ಪ್ರಮುಖವಾಗಿ ಮಂಜುನಾಥ್ ಮನೆ ಮೇಲೆ ದಾಳಿ ವೇಳೆಯಲ್ಲಿ ಕೇವಲ ಆಭರಣ ಮತ್ತು ಹಣ ಸಿಕ್ಕಿಲ್ಲ, ಬದಲಾಗಿ ಒಂದು ಡೈರಿ ಸಿಕ್ಕಿದೆ. ಆ ಡೈರಿಯಲ್ಲಿ ಅಬಕಾರಿ ಇಲಾಖೆಯ ಬ್ರಹ್ಮಾಂಡ ಭ್ರಷ್ಟಾಚಾರವನ್ನ ಬಿಚ್ಚಿಡುವಂತಹ ಅಂಶಗಳಿದೆ. ನವೀಕರಣ ಆಗಿರಬಹುದು, ಲೈಸೆನ್ಸ್ ನವೀಕರಣ, ಲೈಸೆನ್ಸ್ ಅನ್ನ ಪಡೆಯಕ್ಕೆ ಅದರಲ್ಲಿ ಲಂಚವನ್ನ ಕೊಡಬೇಕಾಗಿತ್ತು. ಆ ಲಂಚದ ಹಣವನ್ನ ಸಂಬಂಧಿಕರು ಮತ್ತು ಸ್ನೇಹಿತರ ಹೆಸರಲ್ಲಿ, ಬೇನಾಮಿ ಹೆಸರಲ್ಲಿ ಹೂಡಿಕೆ ಮಾಡಿದ್ದಾರೆ ಅಂತಕ್ಕಂಥ ಮಾಹಿತಿಗಳು ಕೂಡ ಈ ಒಂದು ಡೈರಿಯಲ್ಲಿ ಸ್ಪಷ್ಟವಾಗಿರ್ತಕ್ಕಂಥದ್ದು. ಈಗ ಆ ತನಿಖೆಯನ್ನ ಈಗ ಇಡಿ ಮುಂದುವರಿಸಿದೆ. ಸದ್ಯ ವೈ ಮಂಜುನಾಥ್ ಬೆಂಗಳೂರಿನಲ್ಲಿ ದಾಳಿ ನಡೆದ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿದ್ರು, ಬಳಿಕ ನಿನ್ನೆ ಬೆಳಗ್ಗೆನೆ ಬೆಳಗಾವಿಗೆ ಆಗಮಿಸಿ ಬೆಳಗಾವಿಯ ನಿವಾಸದಲ್ಲಿದ್ದಾರೆ. ಅವರು ಕೂಡ ಸಿಎ ಅನ್ನ ಕರೆಸಿ ತಮ್ಮ ಚಾರ್ಟೆಡ್ ಅಕೌಂಟೆಂಟ್ ಜೊತೆಗೆ ಹಲವು ರೀತಿಯ ಚರ್ಚೆಗಳನ್ನು ನಡೆಸ್ತಾ ಇದ್ದಾರೆ. ಈ ಒಂದು ದಾಖಲಾತಿಗಳ ಬಗ್ಗೆ ಅವರು ಕೂಡ ಇವನಿಗೆ ಮುಂದಿನ ಕೆಲ ದಿನಗಳಲ್ಲಿ ಇಡಿ ನೋಟಿಸ್ ಅನ್ನ ಕೊಟ್ಟು ಮಂಜುನಾಥ್ಗೆ ಹಾಜರಾಗುವಂತೆ ಬುಲಾವ್ ಕೊಡುವಂತಹ ಸಾಧ್ಯತೆ ಇದೆ. ಈ ನಿಟ್ಟಿನಲ್ಲಿ ಮಂಜುನಾಥ್ ಕೂಡ ಈಗ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಮತ್ತೊಂದು ಕಡೆ ಸತೀಶ್ ಜಾರಕಿಹೊಳಿ ಈ ಒಂದು ದಾಳಿಯ ಬಗ್ಗೆ ಅನುಮಾನವನ್ನು ವ್ಯಕ್ತಪಡಿಸಿ ಸಾಕಷ್ಟು ಕಾರಣಗಳಿವೆ. ಯಾಕಂದ್ರೆ ರಾಜ್ಯದಲ್ಲಿ ಅನೇಕ ಕಾಂಗ್ರೆಸ್ ನಾಯಕರು ಮತ್ತು ಅವರ ಸಂಬಂಧಿಗಳ ಮನೆ ಮೇಲೆ ಈ ಹಿಂದೆ ಸತತವಾಗಿ ದಾಳಿಯಾಗಿತ್ತು. ಈಗ 2028 ಚುನಾವಣೆಯನ್ನ ಗುರಿಯಾಗಿಟ್ಕೊಂಡು ಸತೀಶ್ ಜಾರಕಿಹೊಳಿ ಮುಂದಿನ ಮುಖ್ಯಮಂತ್ರಿ ಅಂತ ಹೇಳಿ ಅನೇಕ ಸಂದರ್ಭದಲ್ಲಿ ಇರತಕ್ಕಂಥದ್ದು. ಈಗ ಸತೀಶ್ ಜಾರಕಿಹೊಳಿ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಂತ ಅವರ ಸಂಬಂಧಿಯನ್ನಾದರೂ ಟಾರ್ಗೆಟ್ ಮಾಡಿ ರೇಡ್ ಮಾಡಿದ್ರ ಅಂತಕ್ಕಂಥ ಅನುಮಾನಗಳು ಇರ್ತಕ್ಕಂಥದ್ದು. ಈ ಅನುಮಾನವನ್ನೇ ಇವತ್ತು ಸತೀಶ್ ಜಾರಕಿಹೊಳಿ ವ್ಯಕ್ತಪಡಿಸಿದ್ದಾರೆ. ಮೊದಲನೇ ಮಾತು ನಮಗೆ ಕನ್ಫ್ಯೂಸ್ ಇರ್ತು, ಇವರು ಭ್ರಷ್ಟಾಚಾರ ಮ್ಯಾಗ ಹೆಂಗೆ ಇಡಿ ರೇಡ್ ಮಾಡಿದ ಅನ್ನೋದು ಮೊದಲನೇ ಸಮಸ್ಯೆ. ಅದಕ್ಕೆ ಅವ್ರು ಹೆಂಗೆ ಜಸ್ಟಿಫೈ ಮಾಡ್ತಾರೋ ಅದನ್ನ ಅವ್ರು ಹೆಂಗೆ ಮಂಜುನಾಥ್ ಅವ್ರ ನೋಡ್ತಾರೋ ಗೊತ್ತಿಲ್ಲ. ನಮಗೆ ಮಾತ್ರ ಅದು ಆಶ್ಚರ್ಯ. ಯಾಕಂದ್ರೆ ಬೇರೆ ಹತ್ರ ಮ್ಯಾಗ ಇನ್ವೆಸ್ಟಿ ಮಾಡಿರೋ ಓಕೆ, ಭ್ರಷ್ಟಾಚಾರ ಮಾಡಲಿಕ್ಕೆ ಅದು ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟಂತ ವಿಚಾರ. ಇನ್ನು ಕೇಂದ್ರ ಸರ್ಕಾರದ ಅಧಿಕಾರಿ ಆಗಿದ್ರೆ ಅವ್ರು ಮಾಡ್ಲಿಕ್ಕೆ ಸಿಬಿಐ ಮಾಡ್ಲಿಕ್ಕೆ ಅಧಿಕಾರಿಗಳಿದಾವೆ, ಅದು ಬೇರೆ. ಏನಾದ್ರೂ ಕಾದ್ ನೋಡೋಣ, ತಕ್ಷಣ ಹೇಳಲಿಕ್ಕೆ ಆಗೋಲ್ಲ. ಇದರಿಂದ ಯಾವ್ದಾದ್ರು ಪ್ರೇರಣೆ ಇದೆಯಾ ಇಲ್ಲೋ ಈಗ ಗೊತ್ತಾಗಲ್ಲ, ತನಿಖೆಯಲ್ಲಿ ಗೊತ್ತಾಗ್ಲಿದೆ. ಆದ್ರೆ ಭ್ರಷ್ಟಾಚಾರವನ್ನು ತನಿಖೆ ಮಾಡಕ್ಕೆ ರಾಜ್ಯದಲ್ಲಿ ಲೋಕಾಯುಕ್ತ ಇದೆ. ಅದರ ಕೇಸನ್ನ ರೆಫರೆನ್ಸ್ ಆಗಿ ಇಟ್ಕೊಂಡು ಕಂಪ್ಲೇಂಟ್ ಮಾಡಿದ್ರು. ಈ ಹಿಂದೆ ಲೋಕಾಯುಕ್ತದಲ್ಲಿ ವೈ ಮಂಜುನಾಥ್ ವಿರುದ್ಧ ಒಂದು ದೂರು ದಾಖಲಾಗಿತ್ತು. ಆ ದೂರು ಹೈಕೋರ್ಟ್ನಲ್ಲಿ ಕ್ಯಾಶ್ ಆಗಿರ್ತಕ್ಕಂಥದ್ದು. ಈಗ ಆ ಒಂದು ಪ್ರಕರಣಕ್ಕೆ ಮತ್ತೆ ಮರುಜೀವ ಸಿಕ್ಕಿದೆ. ಇದ್ರ ಯಾವ ರೀತಿ ಮುಂದಿನ ದಿನಗಳಲ್ಲಿ ತನಿಖೆ ನಡೆದಿದೆ ಅಂತ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಯಾಕಂದ್ರೆ ವೈ ಮಂಜುನಾಥ್ಗೆ ಸೇರಿದಂತಹ ಡೈರಿಯಲ್ಲಿ ಸಾಕಷ್ಟು ಅಂಶಗಳು ಪತ್ತೆಯಾಗಿವೆ. ಆ ಡೈರಿಯಲ್ಲಿ ಯಾರ ಹೆಸರಿದೆ ಮತ್ತು ಆ ಎಲ್ಲಾ ಆಪ್ತರಿಗೆ ಏನಾದರೂ ಈ ಒಂದು ಇಡಿ ಪ್ರಕರಣ ಸುತ್ತಿಕೊಳ್ಳುತ್ತಾ ಅಂತಕ್ಕಂಥ ಚರ್ಚೆಗಳು ಕೂಡ ಇರ್ತಕ್ಕಂಥದ್ದು. ಇಡಿ ಒಟ್ಟಾರೆ 2 ದಿನಗಳ ತನಿಖೆ ವೇಳೆ 14 ಕಡೆಗಳಲ್ಲಿ ದಾಳಿ ಮಾಡಿತ್ತು. ಪ್ರಮುಖವಾಗಿ ಬೆಳಗಾವಿಲಿ 2 ಆಫೀಸರ್ಗಳಾಗಿರ್ಬೋದು, ಹಾಗೇನೆ ಬೆಂಗಳೂರಿನ ವೈ ಮಂಜುನಾಥ್ ಮನೆ, ಮೈಸೂರಿನ ಮನೆ ಮತ್ತು ಆಪ್ತೆಯನ್ನು ಕೂಡ ವಶಕ್ಕೆ ಪಡೆದು ವಿಚಾರಣೆ ನಡೆಸಿ ಬ್ಯಾಂಕ್ ಅಕೌಂಟ್ ಅನ್ನು ಕೂಡ ಜಾಲಾಡಿದ್ರು. ಒಟ್ಟಾರೆ ಈ ಒಂದು ಇಡಿ ಪ್ರಕರಣ ಈಗ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿರ್ತಕ್ಕಂಥದ್ದು. ಮುಂದಿನ ದಿನಗಳಲ್ಲಿ ಈ ಒಂದು ಪ್ರಕರಣ ರಾಜಕೀಯವಾಗಿ
ಏನೋ ಬದಲಾಗುತ್ತಾ ಅಥವಾ ಈ ಒಂದು ಭ್ರಷ್ಟಾಚಾರದ ಕೇಸ್ನಲ್ಲಿ ವೈ ಮಂಜುನಾಥ್ ಲಾಕ್ ಆಗ್ತಾರ ಮತ್ತು ಡೈರಿಯಲ್ಲಿ ಇರುವ ಅಂಶಗಳೇನು, ಡೈರಿಯಲ್ಲಿ ಯಾರ ಹೆಸರಿಲ್ಲದೆ ಬೇನಾಮಿ ಹೆಸರಲ್ಲಿ ಏನಾದರೂ ಆಸ್ತಿಯನ್ನ ಹೂಡಿಕೆ ಮಾಡಿದ್ರೆ, ವಿದೇಶಿ ವ್ಯವಹಾರಗಳ ಹಣಕಾಸಿನ ವ್ಯವಹಾರ ಏನಾದರೂ ವೈ ಮಂಜುನಾಥ್ ಮಾಡಿದ್ರ ಅನ್ನೋದ್ರ ಬಗ್ಗೆ ಈಗ ಖಚಿತವಾಗಿ ಗೊತ್ತಾಗಬೇಕಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.